ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು. ನಮ್ಮ ಸೇಡಂ ತಾಲೂಕದಾಗೂ ಬಸವಣ್ಣ ಸರ್ಕಲ್ ಅಂತ ಅದ. ಬಸವಣ್ಣ ಸರ್ಕಲ್ ಸೂಪರಾಗಿ ಮಾಡ್ಯಾರ. ಮೊದಲು ಭಾಳ ಸಣ್ಣದಿತ್ತು, ಬಸ್ಗಳಿಗೆ 2 ವೀಲರ್ 4 ವೀಲರ್ ಹೋಗಕ್ಕೆ ಭಾಳ ಅಡಚಣೆ ಆಗ್ತಿತ್ತು. ಈಗ ಏನಾಗ್ಯದಪ್ಪ ಅಂತಂದ್ರು ಇಷ್ಟು ಅಡಾಲ್ ಮಾಡ್ಯಾರ. ಅಡಾಲ್ ಮಾಡಿ ಕೇಸಿ ಸೆಂಟ್ರ್ನಾಗೆ ಒಂದು ನಮ್ಮ ಸೇಡಂ ತಾಲೂಕದ ಭಾಳ ಫೇಮಸ್ ಅದ ಒಂದು ಬಾಣತಿ ಕಂಬ ಅಂತ ಮಾಡ್ಯಾರ. ಒಂದು ನೋಡಿದರೆ ಭಾಳ ಖುಷಿ ಆಗ್ತದೆ. ಅಲ್ಲಿ ಬಸವಣ್ಣ ಮೂರ್ತಿ ಏನು ಕೂಡ್ಸ್ಯಾರಲ್ಲ, ಅಲ್ಲಿ ಏನೇನು ಯಾವ ಥರ ಆಗ್ಯದಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಈಗ ನಾವು ಬಸವಣ್ಣ ಸರ್ಕಲ್ ಮೇಲೆ ಇದ್ದೀವಿ. ಬಸವಣ್ಣ ಸರ್ಕಲ್ನಾಗ ಬಸವಣ್ಣನವರು ಮೂರ್ತಿ ಕೂಡ್ಸ್ಯಾರ, ಭಾಳ ದೊಡ್ಡದಾಗಿ ಕೂಡ್ಸ್ಯಾರ, ಜಬರ್ದಸ್ತ್ ಅದ, ಮಸ್ತ್ ಅದ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರು ಬರ್ರಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇದು ಏನು ನೀವೆಲ್ಲ ನೋಡ್ಲತ್ತೀರಲ್ಲ, ಇದು ನೋಡ್ರಿ ಡಿಸೈನ್ ಮಾಡಿ ಕೊಂಬ ಇಟ್ಟಾರ. ಇಲ್ಲಿ ಇಷ್ಟು ಸೀಳು ಆಗ್ಯದ ನೋಡ್ರಿ. ಸೀಳಿ ಪೂರ ಹಿಂಗೆ ಬಿಳಂಗಾಗಿಬಿಟ್ಟದ. ಪೂರ ಯಾವಾಗ ಬೀಳ್ತದೋ ಗೊತ್ತಿಲ್ಲ, ಆ ಥರ ಆಗಿಬಿಟ್ಟದ ನೋಡ್ರಿ. ಈಗ ಯಾವ ಥರ ಗ್ಯಾಪ್ ಆಗ್ಯದ, ಈ ಥರ ಬೀಳಕ್ಕಾಗ್ಯದ. ಹಂಗೆ ಸ್ವಲ್ಪ ಮುಂದೆ ಬರ್ರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಬೀಮ್ ಹಾಕ್ಯಾರ. ಈ ಬೀಮ್ ಪೂರ ಬಿಚ್ಚಿ ಇದು ಬಿದ್ದದ, ಪೂರ ಪಳ್ಳು ಬಿದ್ದು ಹಿಂಗಾಗ್ಯದ. ಅದ್ರ ಮುಂದೆ ಇಲ್ಲಿ ಬರೀ ಈಗ ಇದು ನೋಡ್ರಿ, ಇದು ನನ್ನ ಕೈ ಪೂರ ಒಳಗೆ ಹೋಗ್ತದ ನೋಡ್ರಿ, ಅಷ್ಟು ಒಳಗೆ ಹೋಗ್ತದ. ಇದು ಕಂಬ ಪೂರ ಗಾಡಿ ಬಿಟ್ಟು ಹಿಂಗೆ ಬೀಳಕ್ಕೆ ತಯಾರಾಗ್ಯದ. ಮತ್ತು ಏನಿಲ್ಲಿ ಬೆಡ್ ಹಾಕ್ಯಾರಲ್ಲ, ಇದು ನೋಡ್ರಿ. ಈಗ ಇದು ಏನಿದೆ ಎಲ್ಲ ಬೆಡ್ ಹಾಕ್ಯಾರಲ್ಲ, ಭೂಕಂಪ ಬಂದು ಸೀಳೆದೋ ಏನೋ ಆ ಥರ ಬೆಡ್ ಹಾಕ್ಯಾರ. ಮತ್ತು ಬರ್ರಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇಲ್ಲಿ ಮೂರ್ತಿ ಅದಲ್ಲ, ಮೂರ್ತಿ ಕೆಳಗೆ ಟೈಲ್ಸ್ಗಳು ಹಾಕ್ಯಾರ. ಅವು ಯಾವ ರೀತಿ ಅವಂತ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ ಬರ್ರಿ. ಈಗ ನೀವೇನು ನೋಡ್ಲತ್ತೀರಲ್ಲ, ಅಲ್ಲಿ ನೋಡ್ರಿ, ಅಲ್ಲಿ ಬ್ಲ್ಯಾಕ್ ಕಲರ್ದು ಟೈಲ್ಸ್ ಅದಲ್ಲ, ಆ ಟೈಲ್ಸು ಬಿಚ್ಚಿ ಕೆಳಗೆ ಬೀಳಕ್ಕೆ ರೆಡೀ ಆಗ್ಯದ. ಈ ಥರ ಇಲ್ಲಿ ಬಸವಣ್ಣ ಸರ್ಕಲ್ನಾಗ ಅದ. ಬರ್ರಿ ತೋರಿಸ್ತೀನಿ ನಿಮಗೆ. ಈಗ ಅದ್ರ ಬಗಲಾಗ ಗಾಡಿನೂ ಪೂರ ಸೀಳಿ ಹಿಂಗೆ ಕೆಳಗೆ ಹಿಂಗೆ ಬೀಳಕ್ಕೆ ರೆಡಿ ಆಗ್ಯದ. ಮತ್ತು ಇಲ್ಲೊಂದು ಏನು ಇದು ಕಂಬ ಅದಲ್ಲ, ಈ ಕಂಬ ನೋಡ್ರಿ. ಈಗ ಎಷ್ಟು ಗ್ಯಾಪ್ ಅದ ನೋಡ್ರಿ. ಈಗ ಪೂರ ಈಗ ಫುಲ್ ಬೀಳಕ್ಕೆ ಹಿಂಗೆ ರೆಡಿ ಆಗ್ಯದ. ಇದು ಪೊಸಿಷನ್ ಎಲ್ಲ ಬಿರುಕು ಬಿಟ್ಟದ, ಇದೆಲ್ಲ ಸೀಳಿ ಆಗ್ಯದ. ನೀವೆಲ್ಲ ಈಗೆಲ್ಲ ಏನು ನೋಡಿರಲ್ಲ, ಈ ಥರ ಅಲ್ಲಿ ಇಲ್ಲಿ ಸೀಳಿ ಈ ಥರ ಆಗಿಬಿಟ್ಟದ ನೋಡ್ರಿ. ಬಸವಣ್ಣ ಸರ್ಕಲ್ ಅಂತಂದ್ರು ಒಂದು ಮ್ಯಾಪ್ ಮಾಡಿರ್ತೀರಿ, ಒಂದು ನಕ್ಷೆ ಇರ್ತದ, ಅದು ಸೂಪರಾಗಿ ಮಾಡಬೇಕು. ಸೂಪರಾಗಿ ನೀವು ಮಾಡಿಲ್ಲ, ಈ ಥರ ಆಗ್ಲತ್ತದ. ಮುಂದೆ ಏನಾನ ಆಗಿ ಅನಾಹುತ ಆಯ್ತಪ್ಪ ಅಂದ್ರೆ ನಾವು ಬಸವಣ್ಣನವರಿಗೆ ಅವಮಾನ ಮಾಡಿದಂಗೆ ಆಗ್ತದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳೇ, ಈ ಕಾಮಗಾರಿ ಯಾಕೆ ನೀವು ಅರ್ಧಕ್ಕೆ ನಿಂದಿಸಿರಿ ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಈ ಕಾಮಗಾರಿ ಸಂಪೂರ್ಣ ಆಗಬೇಕು. ಬಸವಣ್ಣ ಸರ್ಕಲ್ಲು ಚಕ 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 ಅಂತ ಆಗಬೇಕಂತ ನಮ್ಮ ಕಳಕಳಿಯ ಮನವಿ. ಮತ್ತು ಇನ್ನೂ ಒಂದು, ಇಲ್ಲಿ ಭಾಳ ಸಾರ್ವಜನಿಕರಿಗೂ ತೊಂದರೆ ಆಗ್ಲತ್ತದ. ಅದು ಏನಾಗ್ಲತ್ತದ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಈಗ ನಾವೇನು ಬಸವಣ್ಣ ಸರ್ಕಲ್ನಾಗ ಇದ್ದೀವಲ್ಲ, ಅಲ್ಲಿ ಬಸ್ ಹೋಗ್ಲತ್ತದಲ್ಲ, ಅಲ್ಲಿ ಒಂದು ಸಮಸ್ಯೆ ಅದ. ಅದೇನು ಸಮಸ್ಯೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ, ಬಸವಣ್ಣ ಸರ್ಕಲ್ ಬಸ್ ಹೊಂಟದ. ಆ ಬಸ್ ಬರೋದ್ರಿಂದ ಎಷ್ಟು ಬಸ್ಸಿನಾಗ ತೊಂದರೆ ಆಗ್ತದೆ ಮತ್ತು ಸಾರ್ವಜನಿಕರು ಹೋಗ್ತಾರ. ಇದು ಭಾಳ ಸಣ್ಣದಾಗ್ಯದ. ಈಗ ಬಸ್ ಟರ್ನ್ ಆಗ್ಬೇಕಾದ್ರೆ ನೋಡ್ರಿ ಎಷ್ಟು ಕಷ್ಟ ಆಗ್ಲತ್ತದ. ಇಲ್ಲಿ ನೋಡ್ರಿ, ಈಗ ಬಸ್ ಟರ್ನ್ ಆಗ್ಬೇಕಾದ್ರೆ ಇಷ್ಟು ಕಷ್ಟ ಆಗ್ಲತ್ತದ, ಇಷ್ಟು ಕಷ್ಟ ಆಗ್ಲತ್ತದ. ಇದು ಏನಾಗಲ್ಲ, ಇದು ಕಾಲಮ್, ಇಲ್ಲಿದು ಕಾಲಮ್ ಅದ, ಇದು ಇಲ್ಲಿ ಕಾಲಮ್ ಅದ, ಇದು ಇಷ್ಟ ಅದ. ಇರ್ಲಕ್ಕೆ ಇದು ರೋಡ್ ಇಷ್ಟು ಸಣ್ಣದದ. ಈ ಸಣ್ಣದ್ರಲ್ಲಿಂತ ಬಸ್ ಬಂದು ಟರ್ನ್ ಆಗ್ಬೇಕಾದ್ರೆ ಭಾಳ ಕಷ್ಟ ಆಗ್ಲತ್ತದ. ಅಕಸ್ಮಾತ್ ಈ ಕಾಲಮಿಗೂ ಹತ್ಬೋದು, ಇದು ಉಳ್ಕೊಂಡು ಬಿಡ್ಬೋದು. ಅದಕ್ಕೆ ಇದು ಕಾಲಮ್ ಏನಾದಲ್ಲ ಇಲ್ಲಿ ಮಾಡಬೇಕು. ಇಷ್ಟು ದೂರ ಮಾಡಿದ್ರಪ್ಪ ಅಂತಂದ್ರು ಜಾಗ ದೊಡ್ಡದಾಗ್ತದ. ಅವಾಗ ಬಸ್ ಫಸ್ಟ್ ಕ್ಲಾಸಾಗಿ ಟರ್ನ್ ಆಗಿ ಹೋಗ್ತದೆ. ನೋಡ್ರಿ, ಈಗ ಬಸ್ ಹೆಂಗೆ ಹೋಗ್ಲತ್ತ ನೋಡ್ರಿ. ಈ ಥರ ಫಸ್ಟ್ ಕ್ಲಾಸ್ ಬಸ್ಗಳು ಹೋಗ್ತಾವ, ಬಸ್ಗಳು ಬರ್ತಾವ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಕೆಲಸ ಮಾಡಬೇಕು ಅಂತ ನಮ್ಮ ಕಳಕಳಿಯ ಮನವಿ.